ಐಪಿಎಸ್ ಅಧಿಕಾರಿಗಳಾದ ರವೀಂದ್ರನಾಥ್ ಹಾಗೂ ರಾಘವೇಂದ್ರ ಔರಾದ್ಕರ್ ಬೀದಿ ಜಗಳದ ಮಧ್ಯಂತರ ವರದಿ ಸಿದ್ಧಗೊಂಡಿದೆ. ರಾಘವೇಂದ್ರ ಔರಾದ್ಕರ್ ತನ್ನನ್ನು ಅಸ್ಪೃಶ್ಯರಂತೆ ನಡೆಸಿಕೊಂಡಿದ್ದಾರೆ ಎಂದು ಎಡಿಜಿಪಿ ರವೀಂದ್ರನಾಥ್ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಈ ಪ್ರಕರಣವನ್ನು ಕೂಡ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿತ್ತು. ತನಿಖೆ ನಡೆಸಿದ ಸಿಐಡಿ ಅಧಿಕಾರಿಗಳು ಇವತ್ತು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. ಇನ್ನು ಕಾಫಿ ಶಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆಸಿದ್ದಾರೆ. ಪ್ರಮುಖವಾಗಿ ರವೀಂದ್ರನಾಥ್ ಮೊಬೈಲ್ ಅನ್ನು ಗುಜರಾತ್ನ ಅಹಮದಾಬಾದ್ಗೆ ಕಳುಹಿಸಿಕೊಡಲಾಗಿದ್ದು, ಇದುವರೆಗೂ ವಿಧಿವಿಜ್ಞಾನ ಇಲಾಖೆಯ ವರದಿ ಕೈ ಸೇರಿಲ್ಲ. ಆ ವರದಿ ಬಂದ ನಂತರ ಕಾಫಿ ಶಾಪ್ ಪ್ರಕರಣದ ವರದಿಯನ್ನು ಕೂಡ ಸಿಐಡಿ ಅಧಿಕಾರಿಗಳು ಸಲ್ಲಿಸಲಿದ್ದಾರೆ. ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ದೆಹಲಿಗೆ ತೆರಳಿದ್ದು, ನಾಳೆ ವರದಿ ಮುಖ್ಯ ಕಾರ್ಯದರ್ಶಿಯ ಕೈ ಸೇರಲಿದೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕಾಫಿ ಶಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ರಾಘವೇಂದ್ರ ಔರಾದ್ಕರ್ ನನ್ನನ್ನು ಅಸ್ಪೃಶ್ಯರಂತೆ ನೋಡ್ತಾ ಇದ್ದಾರೆ ಅನ್ನುವ ಒಂದು ನಿಟ್ಟಿನಲ್ಲಿ ಎಡಿಜಿಪಿ ರವೀಂದ್ರನಾಥ್ ದೂರನ್ನ ದಾಖಲಿಸಿದ್ರು. ಸೊ ಈ ಒಂದು ಪ್ರಕರಣದ ತನಿಖೆಯ ಈಗ ಮಧ್ಯಂತರ ವರದಿ ಸಲ್ಲಿಕೆ ಆಗುತ್ತೆ. ಎಷ್ಟೊತ್ತಿಗೆ ಈ ಒಂದು ವರದಿಯನ್ನ ಸಲ್ಲಿಸಲಾಗುತ್ತೆ? ನವಿತಾ, ನಿಜಕ್ಕೂ ಬೆಂಗಳೂರಿನಲ್ಲಿ ಕಳೆದ 2 ವಾರಗಳ ಹಿಂದಷ್ಟೇ ಅಂದ್ರೆ ಐಪಿಎಸ್ ಅಧಿಕಾರಿಗಳ ಬೀದಿ ಜಗಳಕ್ಕೆ ಕಾರಣ ಆಗಿದ್ದಂತ ಏನಂದ್ರೆ ಕಾಫಿ ಶಾಪ್ ಪ್ರಕರಣ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಯಾವಾಗ ರವೀಂದ್ರನಾಥ್ ವಿರುದ್ಧ ದೂರು ದಾಖಲಾಯಿತು, ಆ ಸಂದರ್ಭದಲ್ಲಿ ರವೀಂದ್ರನಾಥ್ ತನ್ನನ್ನ ಅಸ್ಪೃಶ್ಯನಂತೆ ನೋಡ್ಕೊಳ್ತಾ ಇದ್ದಾರೆ ಈ ನಗರ ಪೊಲೀಸ್ ಆಯುಕ್ತರಂತ ರಾಘವೇಂದ್ರ ಔರಾದ್ಕರ್ ಅನ್ನುವಂತ ಒಂದು ದೂರನ್ನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ನೀಡಿದ್ರು. ಈ ಸಂಬಂಧಪಟ್ಟಂತೆ ಅಂದ್ರೆ ಕಾಫಿ ಶಾಪ್ ಪ್ರಕರಣ ಜೊತೆಗೆ ರಾಘವೇಂದ್ರ ಔರಾದ್ಕರ್ ವಿರುದ್ಧ ರವೀಂದ್ರನಾಥ್ ನೀಡಿದಂತ ಒಂದು ಜಾತಿ ನಿಂದನೆ ಕೇಸ್ ಎರಡನ್ನೂ ಕೂಡ ಸರ್ಕಾರ ಸಿಐಡಿ ಅಧಿಕಾರಿಗಳಿಗೆ ಅಂದ್ರೆ ವರ್ಗಾವಣೆ ಮಾಡಿದ್ದು, ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಿ ಅನ್ನುವಂತದ್ದನ್ನ ಅಂದ್ರೆ ಈಗಾಗಲೇ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರಾಘವೇಂದ್ರ ಔರಾದ್ಕರ್ ವಿರುದ್ಧ ದಾಖಲಾಗಿದ್ದಂತ ಜಾತಿ ನಿಂದನೆ ಕೇಸ್ ಸಂಬಂಧಪಟ್ಟಂತೆ ಈಗಾಗಲೇ ಮಧ್ಯಂತರ ವರದಿ ಸಿದ್ಧ ಆಗಿದೆ ಅನ್ನುವಂತ ಮಾಹಿತಿಯನ್ನ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಾಫಿ ಶಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ತೀವ್ರಗತಿಯಲ್ಲಿ ನಡೀತಾ ಇದ್ದು. ಅಂದ್ರೆ ರವೀಂದ್ರನಾಥ್ ಅವರ ಮೊಬೈಲ್ ಅನ್ನ ಗುಜರಾತ್ನ ಅಹಮದಾಬಾದ್ನ ವಿಧಿವಿಜ್ಞಾನ ಇಲಾಖೆಗೆ ಕಳಿಸಿಕೊಡಲಾಗಿತ್ತು. ಅಂದ್ರೆ ಆ ಒಂದು ವರದಿ ಇನ್ನೇನು ಬರಬೇಕಿದೆ, ಬಂದ ನಂತರ ಆ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಮಧ್ಯಂತರ ವರದಿ ಸಿದ್ಧ ಆಗ್ತದೆ ಅನ್ನುವಂಥದ್ದು. ಈಗಾಗಲೇ ಜಾತಿ ನಿಂದನೆ ಕೇಸ್ ಸಂಬಂಧಪಟ್ಟಂತೆ ಏನು ವರದಿ ಸಿದ್ಧ ಆಗಿದೆ, ಆ ವರದಿಯನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಇವತ್ತು ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಆದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ಅವರು ದೆಹಲಿಗೆ ತೆರಳಿರುವಂತಹ ಸರ್ವಪಕ್ಷಗಳ ನಿಯೋಗದ ಜೊತೆ ಸಿಎಂ ಜೊತೆ ಅವರು ದೆಹಲಿಗೆ ಹೋಗಿರೋದ್ರಿಂದ ಇವತ್ತು ಸಿಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರೋದ್ರಿಂದ ನಾಳೆ ಕೌಶಿಕ್ ಮುಖರ್ಜಿ ಅವರು ಬೆಂಗಳೂರಿಗೆ ಬಂದ ನಂತರ ಅಷ್ಟೇ ಈ ಒಂದು ವರದಿ ಅವರ ಕೈಗೆ ಸೇರುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.